ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಲ್ಲ, ಇದು ಇವ್ರ ಕನಸಿನ ಯೋಜನೆ ಅಲ್ಲ. ಡಿ ಕೆ ಶಿವಕುಮಾರ್ ಅವ್ರದ್ದು, ಇದು ಕುಮಾರಸ್ವಾಮಿ ಅವ್ರದ್ದು. ಕರೆಕ್ಟು, ಇದು ಕುಮಾರಸ್ವಾಮಿ ಅವ್ರ ಯೋಜನೆ. ಕುಮಾರಸ್ವಾಮಿ ಅವರೇ ಇದಕ್ಕೆ ಈ ಒಂದು ಪ್ರಾಜೆಕ್ಟ್ ಅನ್ನ ಆರಂಭ ಮಾಡಿದ್ದು. ಅದಾದ್ಮೇಲೆ ಬಹಳಷ್ಟು ಸರ್ಕಾರಗಳು ಬಂದವು. ಇವನ್ BJP ಕೂಡ ಅದನ್ನ ಮುಂದುವರ್ಸ್ಕೊಂಡು ಬಂತು. ಹೌದು, ಅವ್ರು ಮಾಡಿದ್ ಸರಿ ಇಲ್ಲ ಅನ್ನೋದಾದ್ರೆ, ಸರಿ ಇಲ್ಲದೆ ಇರೋದನ್ನ ನೀವ್ ಯಾಕೆ ಮಾಡ್ತೀರಿ? ನಾನವನಲ್ಲ ಅಂತಿದ್ರಿ, ಕರೆಕ್ಟು. ಬಟ್ ಅವ್ರು ಮಾಡಿರೋದನ್ನ ನೀವ್ ಯಾಕೆ ಭಾರ ಹೊತ್ಕೊಂಡು ಓಡಾಡ್ತಾ ಇದ್ದೀರಿ? ಆಯ್ತು, ನೀವಲ್ಲ ಅನ್ನೋದಿದ್ರೆ ಒಡೆದು ಬಿಸಾಕಿ. ಅವ್ರು ಮಾಡಿದ್ ಸರಿ ಇಲ್ಲ ಅಂತ ಹೇಳಿ. ಅವ್ರು ಮಾಡಿರೋದನ್ನೇ ನಾವು ಮಾಡ್ತಿದೀವಿ ಅಂದ್ರೆ ನಿಮಗೂ ಅವ್ರಿಗೂ ಏನ್ ಡಿಫ್ರೆನ್ಸ್ ರೀ? ಅವ್ರ ಕನಸಿನ ಕೂಸಿಗೆ ನೀವ್ಯಾಕೆ ತಂದೆ ಆಗ್ತೀರಾ? ಅವ್ರ ಕೂಸಿಗೆ ಅವರೇ ತಂದೆ ಆಗ್ಲಿ ಬಿಡಿ, ನಾಳೆ ಅವ್ರ ಸರ್ಕಾರ ಬಂದ್ರೆ ಅವ್ರು ಮಾಡ್ಕೊತಾರೆ. ನೀವ್ಯಾಕೆ ತಂದೆ ಆಗ್ತೀರಾ? ಅರ್ಥನೇ ಆಗಲ್ಲಪ್ಪ. ಅವ್ರದ್ದು ಅಂದ್ರೆ ಅವ್ರದ್ದು ಅಲ್ಲ. ಅವ್ರಿರೋ ಆಫೀಸಲ್ಲೇ ಹೋಗಿರೋದಕ್ಕೇನೆ ನಿಮ್ಮ ಸರ್ಕಾರ ಬಂದ್ರೆ ನೀವು ಹಿಂದೆ ಮುಂದೆ ನೋಡ್ತೀರಾ. ಅಂಥದ್ರಲ್ಲಿ ಅವ್ರ ಪ್ರಾಜೆಕ್ಟ್ಗೆ ನೀವು, ನನ್ಗೆ ಅರ್ಥನೇ ಆಗಲ್ಲ. ಆ್ಯಂಡ್ ಮೋರ್ ಅವ್ರು ಬಾಲಕೃಷ್ಣ ಅವರು ಇಲ್ಲ, ನನ್ನ ಇದ್ರ ಬಗ್ಗೆ ಏನು ಹೇಳಲ್ಲ. ಇದು ರಾಜಕೀಯ ಅಂದರೆ ಕುಮಾರಸ್ವಾಮಿ ಹೇಳ್ತಿದಾರಲ್ಲ, ಏವನ್ ನಾನು ಮಾಡಿ ಹಾಕಿ ನನ್ನ ಮೇಲೆ ಕೇಸು ಅಂತ. ಹಾಕಿ ಕೇಸು ಏನೋಪ್ಪ ವಿಚಿತ್ರ. ಇವ್ರಿಗೆ ಕ್ಲಾರಿಟಿ ಇಲ್ದಿರೋ ಸರ್ಕಾರ ಇದು. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರ ದರ್ಶನ್, ತಮಗೆ ಸ್ವಾಗತ. ಅದೇ ರೀತಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಸಮೀವುಲ್ಲಾ ಸರ್, ತಮಗೂ ಸ್ವಾಗತ. ಇನ್ನು JDS ವಕ್ತಾರರಾದಂಥ ನಾಗೇಂದ್ರ ಪ್ರಸಾದ್ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಯೋಜನೆಯನ್ನ ವಿರೋಧಿಸ್ತಾ ಇರುವಂಥ ರೈತರಾದ ಚೇತನ್ ಇದ್ದಾರೆ, ಚೇತನ್ ತಮಗೂ ಸ್ವಾಗತ. BJPಯ ವಕ್ತಾರರಾದಂಥ ರುದ್ರದೇವ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ದರ್ಶನ್ ಅವರೇ, ಓಕೆ, ಝೂಮ್ ಲೈವ್ಗೆ ಈ ಒಂದು ಯೋಜನೆಯ ಪರ ಇರುವಂತಹ ರೈತ ಮುಖಂಡ ಬಾಲಕೃಷ್ಣ ಅವ್ರು ನಮ್ಮೊಂದಿಗಿದ್ದಾರೆ. ಬಾಲಕೃಷ್ಣ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈ ಕಾರ್ಯಕ್ರಮವನ್ನು ದರ್ಶನ್ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ನಾವು ಮುಟ್ಟಲ್ಲ, ನಿಮ್ದು ರೆಡ್ ಝೋನ್ ಅಲ್ಲೇ ಇರುತ್ತೆ, ಒಂದು ಸಮಿತಿ ರಚನೆ ಮಾಡ್ತೀವಿ, ಆ ಸಮಿತಿಗೆ ನಿಮ್ ಗ್ರೀವಿಯನ್ಸ್ ಹೇಳ್ಕೊಳ್ಳಿ ಅಂತ ಹೇಳಿದ್ರು. ಹೇಳ್ತಾನೆ ಮತ್ತೆ ಒಂದು ಅಧಿಸೂಚನೆ ಹೊರಡಿಸಿದಾರಲ್ಲ, 4 ಹಳ್ಳಿದು ಏನಿದು? ಈಗ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಲ್ಲಿ 2 ರೀತಿಯಾದಂತ ರೈತರು ಇದ್ದಾರೆ ಮೇಡಮ್. ಪರ ಇದ್ದವರು ಇದ್ದಾರೆ, ವಿರೋಧ ಇದ್ದವರು ಇದ್ದಾರೆ. ಒಂದು ಸರ್ಕಾರವನ್ನ ಮುನ್ನಡೆಸುವವರು ಪ್ರತಿಯೊಬ್ಬರ ಧ್ವನಿಯನ್ನ ಆಲಿಸಬೇಕಾಗ್ತದೆ. ಈಗ ನೀವು ಹೇಳಿದ್ರೆ ಬಾಲಕೃಷ್ಣ ಅವರು ಕೊಡೋರ್ ಪರ ಇದ್ದಾರೆ ನೋಡಿ ಪಾಪ. ಈಗ ಹೆಚ್ಚಿನ ಜನ ಅವ್ರನ್ನ ನಾವು ಕೊಡ್ತೀವಿ ಅಂತ ಅವ್ರನ್ನ ಹೇಳಿರ್ಬೋದು ನೋಡಿ. ವಿದೌಟ್ ಎನಿ ಅಂಕಿ ಅಂಶ 80% ಹೆಚ್ಚಿನ ಜನ ಅಂತ ಹೇಳಿದ್ರೆ ನಾನು ಒಪ್ಕೊಳಕ್ ರೆಡಿ ಇಲ್ಲ ಮೇಡಮ್. ಈಗ ಕೆಲವರು ಪರಿಹಾರನೂ ತಗೊಂಡಿದ್ದಾರೆ, ಹಣನೂ ತಗೊಂಡಿದ್ದಾರೆ ಅಲ್ಲಿ ರೈತರು ಕೊಡುವಂಥವ್ರು. ಈಗ ಮೊನ್ನೆ ಮಂಡಲಲ್ಲಿ ಏನು ನಡೀತಲ್ಲ ಘಟನೆ, ಅದರಲ್ಲಿ 21 ಜನ ನಾವು ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರೇ ಪತ್ರ ಬರೆದಿದ್ದಾರೆ. ಆ ಮೂಲಕ ಅಲ್ಲಿ ಹೋಗಿದ್ದು ಸತ್ಯ. ಇನ್ನು 6 ಜನ ಅದರ ವಿರೋಧ ಇರುವಂಥವ್ರು ಇದ್ದಾರೆ. ಇಲ್ಲಿ ಬೇರೆ ಯಾರು ಬಂದು ಅವ್ರ ಮೇಲೆ ದಾಳಿ ಮತ್ತಿನ್ನೊಂದೆಲ್ಲ ಮಾಡಿದ್ದು, ಮತ್ತೆ ದೇವೇಗೌಡರು ಬಂದು ಬೇರೆ ಆ ಊರಿಗೆ ಸಂಬಂಧ ಇಲ್ದವ್ರು ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. ರೈತರೇ ಮಾಧ್ಯಮಕ್ಕೆ ಮಾತಾಡಿದ್ದಾರೆ, ಒಂದು ನಿಮಿಷ ಮಾತಾಡಿದ್ದಾರೆ. ಆ ಊರಿನ ಜನ ಜೊತೆಗೆ ನಿಲ್ಲಿಸ್ಕೊಂಡು ಅವ್ರು ಮಾಧ್ಯಮಗಳಿಗೂ ಮಾತಾಡಿದ್ದಾರೆ ಒಬ್ರು ರೈತ ಮುಖಂಡರು. ಇವತ್ತು ಇಷ್ಟೆಲ್ಲ ಆದ್ಮೇಲೆ ಅವರ ದೇವೇಗೌಡರು ಸಂಪೂರ್ಣ ಫ್ಯಾಮಿಲಿ ಈ ಒಂದು ಬಿಡದಿ ವಿಚಾರದಲ್ಲಿ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಬಂದಿಲ್ಲ ಅಂದಿದ್ರೆ ಇವತ್ತು ನೀವು ಬಿಡ್ತಿದ್ರಂಗೆ? ಮೇಡಮ್ ಇವತ್ತು ಹಿಂಗ್ ಭಾಷಣ ಹೊಡಿತಿದ್ರ ಸಿಎಂ? ಭಾಷಣ ಅಲ್ಲ ಇದು, ಇವತ್ತು ಭಾಷಣ ಹೊಡಿತಿದ್ರ ಸಿಎಂ? ಕೇಳಿ ಯಾರಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಬಿಡಲ್ಲ ಅಂದಿದ್ದವ್ರು ಇವತ್ತು ಬಂದ್ಬಿಟ್ಟು ನಾನ್ ರೈತನ ಮಗ, ನನ್ಗೆ ಅರ್ಥ ಆಗುತ್ತೆ, ನಾನು 2 ತಿಂಗಳು ಟೈಮ್ ಕೊಡ್ತೀನಿ ಅಂತ ಭಾಷಣ ಹೊಡಿತಿರ್ಲಿಲ್ಲ. ದೇವೇಗೌಡರು ಬಂದಿದ್ದಕ್ಕೇನೆ DK ಶಿವಕುಮಾರ್ ಅವರು ಇವತ್ತು ಟೋನ್ ಡೌನ್ ಆಗಿರೋದು, ಒಂದ್ ಹೆಜ್ಜೆ ಹಿಂದೋಗಿರೋದು. ದೇವೇಗೌಡರು ವಿಚಾರದಲ್ಲಿ ಅವ್ರು ಇವತ್ತಿಂದಲ್ಲ 85ನೇ ಇಸ್ವಿಯಿಂದನೂ ಅವ್ರ ಕುಟುಂಬದ ವಿರುದ್ಧ ಅನಿತಕ್ಕನೂ ನಿಂತಿದ್ದಾರೆ, ಕುಮಾರಸ್ವಾಮಿನೂ ನಿಂತಿದ್ದಾರೆ, ನಿಖಿಲು ನಿಂತಿದ್ದಾರೆ, ಎಲ್ಲರ ವಿರುದ್ಧ ಹೋರಾಟ ಮಾಡಿದ್ದಾರೆ. ನಿಂತ್ಕೊಳ್ಳಿ. ಇವರು ಸುಮಾರು ಜನರನ್ನ ನೇಪಥ್ಯ ಕಳಿಸಿದ್ದಾರೆ. ನಾಗೇಗೌಡರಾಗಿರ್ಬೋದು, ನಂಜೇಗೌಡರಾಗಿರ್ಬೋದು, ವೈದ್ಯರಾಮಯ್ಯನವರಾಗಿರ್ಬೋದು, BN ಬಚ್ಚೇಗೌಡರಾಗಿರ್ಬೋದು, ಚಿಕ್ಕಬಳ್ಳಾಪುರ ಬಚ್ಚೇಗೌಡರಾಗಿರ್ಬೋದು, ಕೌಡಳ್ಳಿ ಶಂಕರೇಗೌಡರಾಗಿರ್ಬೋದು, ಎಷ್ಟು ಜನರನ್ನ ಯಾರು ಮಧ್ಯ ಮಾತಾಡಬಹುದು, ಯಾರು ಕೊಟ್ಟ ಅವಕಾಶ ಮಾತ್ರ ಬಳಸ್ಕೋಬೇಕು. ಯಾಕಂದ್ರೆ 6 ಜನ ಇದ್ದಾರೆ. ದರ್ಶನ್ ಇವತ್ತು ಇಷ್ಟು ದಿನ ಇಷ್ಟು ಸ್ಟ್ರಾಂಗ್ ಆಗಿ ಮಾಡೇ ಮಾಡ್ತೀನಿ ಅನ್ನೋರು ಇವತ್ತು ಕಮಿಟಿ ರಚನೆ ಮಾಡ್ತೀನಿ ಅಂದಿದ್ಯಾಕೆ? ಮೊನ್ನೆ ಪೊರ್ಕೆ ಚಳವಳಿ ಆಗಿದ್ದಕ್ಕ? ಹಾಗೇನಿಲ್ಲ ಮೇಡಮ್. ಒಂದ್ ವೇಳೆ ಪೊರ್ಕೆ ಚಳವಳಿ ಆಗದೆ ಇದ್ರೆ ಇವತ್ತು ಹಿಂಗ್ ಮಾತಾಡ್ತಾರೆ. ಯಾರ್ಯಾರ ಚಳವಳಿ ಮಾಡಿದ್ದಾರೆ ಅವರಿಗೆ ಪೊಲೀಸರು ಸರಿಯಾದ ಕ್ರಮ ತಗೊಂಡೇ ತಗೊಳ್ತಾರೆ. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಚಪ್ಪಲಿ ಹೊಡೆಯೋದು, ಪರ್ಚೆ ಹೊಡೆಯೋದು. RCB ಮ್ಯಾಚ್ ವಿಚಾರದಲ್ಲಿ ಏನ್ ಕಾಲ್ ತುಳಿತ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳಿಗೆಲ್ಲ ಕ್ಲೀನ್ ಚಿಟ್ ಸಿಕ್ಕಿದೆ.
ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಕಾರಣರಲ್ಲ, ರಾಜಕೀಯ ನಾಯಕರು ಅದಕ್ಕೆ ಕಾರಣರಲ್ಲ. ಹಿಂಗಾಗಿ ನೀವು ಪೊಲೀಸ್ ಇಲಾಖೆಯ ವೈಖರಿ ಕಾರ್ಯವೈಖರಿ ನಮ್ಗೆ ಗೊತ್ತಿದೆ. ಏನ್ ಹೇಳ್ಬೇಕಾಗಿಲ್ಲ ಇವತ್ತು ಕೋಮು ಗಲಾಟೆಗಳು ಝೀರೋ ಬಂದು ನಿಂತಿದೆ. ನಮ್ಮ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಆಗಿರೋದ್ರಿಂದ ಕೋಮು ಗಲಭೆಗಳು ಏನೇನ್ ನಡೀತಾ ಇತ್ತು ಕರಾವಳಿ, ಶಿವಮೊಗ್ಗ ಮತ್ತಿನ್ನೊಂದು ಎಲ್ಲಾ ಕಡೆ ಏನು ಕ್ರೈಮ್ ರಿಪೋರ್ಟ್ ಭಾರತ ದೇಶದಲ್ಲಿ ಚೆಕ್ ಮಾಡಿ ಕರ್ನಾಟಕ ಪೊಲೀಸ್ಗಿರುವಂತ ಗೌರವ ಘನತೆ ಇಡೀ ದೇಶಕ್ಕೆ ನಂಬರ್ 1.